ಕೆಲವು ಅಬ್ಸರ್ವೇಷನ್ಸ್ ಕೆಲವು ಅಬ್ಸರ್ವೇಷನ್ಸನ್ನು ಹಾಕಿ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ ಇದ್ರೆ ನೋಡಿ, ಇದು ದಂಡ ಯಾರಿಗೆ ಹಾಕ್ತಾರೆ? ದಂಡ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಹಾಕ್ತಾರೆ. ಎಲ್ಲರಿಗೂ 3 ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಹಾಕ್ತಾರ? ಸೊ ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಲಾರ್ಜರ್ ಇಂಟ್ರೆಸ್ಟಿಂದ ಡೆಟರೆಂಟ್ ಆಗಲಿ ಅಂದರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನು ಪ್ರೊವಿಷನ್ ಮಾಡಿದ್ದೇವೆ. ತಪ್ಪು ಮಾಡದೇ ಇದ್ದರೆ ಅದು ಬರೋದಿಲ್ಲ. ವಿಧಾನಸಭೆ ಬರ್ತಾ ಇದೆ, ಚರ್ಚೆ ಮಾಡಿ ಬಿಲ್ ತಗೊಂಬನ್ನಿ ಅನ್ನೋಂಥದ್ದನ್ನು ಕೂಡ ಅಂಶ ಉಳಿದಿಲ್ಲ. ಅದು ಅವರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಹತ್ತಿರದಲ್ಲೇ ಅಧಿವೇಶನ ಬರ್ತಾ ಇದೆ. 3ನೇ ತಾರೀಕು ಅಧಿವೇಶನ ಮಾಡಬೇಕು ಅಂತ ಹೇಳಿ ನಾವೇನು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗೆ ತರ್ಬೋದು ಅಂತ. ನಮಗೇನಿತ್ತು ಅಂದರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು, ಆಮೇಲೆ ಇದು ಏನೋ ಆತ್ಮಹತ್ಯೆಗಳು, ಇವೆಲ್ಲ ಕಿರುಕುಳಗಳು, ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಮಾಡಿದ್ದು. ರಾಜ್ಯಪಾಲರು ಈ ಹಿಂದಿನ ಕೂಡ ಒಂದು 2-3 ಬಿಲ್ ವಾಪಸ್ ಕಳಿಸಿದ್ರು. ಈಗ ಮತ್ತೆ ಈ ಬಿಲ್ ವಾಪಸ್ ಕಳಿಸಿರೋದು ರಾಜ್ಯಪಾಲರ ನಡೆ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ ಸರ್? ಅಲ್ಲ, ಅವ್ರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ರಿಜೆಕ್ಟ್ ಮಾಡಿದರೆ ಅದು ಮಾತು ಬೇರೆ. ಟೋಟಲಿ ರಿಜೆಕ್ಟ್ ಮಾಡಿದರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ. ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ, ರಾಜ್ಯಪಾಲರ ದೃಷ್ಟಿಕೋನನೂ ಒಂದಿರುತ್ತೆ, ಬೇರೆ ಬೇರೆ ಇದ್ದೇ ಇರುತ್ತೆ. ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ, ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ. ಆದರೆ ಕ್ಲಾರಿಫಿಕೇಶನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳೋಕ್ಕಾಗತ್ತಾ? ಅಲ್ಲ, ಅದು ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ. ನಾವು ಆ ರೀತಿ ಯೋಚನೆ ಮಾಡಿಲ್ಲ. ನಮಗೆ ಕೆಲವು ಕಾನೂನುಗಳು ಇದ್ದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂಥೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅದು ಅಷ್ಟೇ ಇದ್ದಿದ್ದರೆ ನಮಗೆ ಅಗತ್ಯನೇ ಇಲ್ವಲ್ಲ. ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ತುರ್ತು ಪರಿಸ್ಥಿತಿ ಅಂತ ಕೂಡ ಕಳಿಸಿದ್ರು ಕೂಡ ಮತ್ತೆ ಇದನ್ನು ಸ್ಪಷ್ಟನೆ ಕೇಳ್ತಾರೆ ಅಂತ ಹೇಳಿದ್ನ. ನೋಡೋಣ, ಈಗ ಅವರು ಆ ರೀತಿ ಮಾಡಿದಾಗ ನಾವು ಅದನ್ನು ಸೂಪರ್ಸೀಡ್ ಮಾಡಿ ನಾವೇ ಆರ್ಡಿನೆನ್ಸ್ ಓಡಿಸೋಕ್ಕಾಗಲ್ವಲ್ಲ. ಅದಕ್ಕೆ ಪ್ರಾವಿಷನ್ ಇಲ್ಲ. ರಾಜ್ಯಪಾಲರೇ ಅಂಕಿತ ಹಾಕಬೇಕು, ಇಲ್ಲಾಂದರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ದು, ಅವ್ರ ಹತ್ರ ಕಳಿಸೋದಕ್ಕೆ ಬೇಕಾಗಿರಲಿಲ್ಲ. ಅದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದನ್ನು ನಾನು ಹೇಳೋದು ಈಗಿನ ಆರ್ಡಿನೆನ್ಸ್ ವಿಚಾರದಲ್ಲಿ ಮಾತಾಡೋದು ಅಷ್ಟೇ. ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ. ಅವರಿಗೆ ಬಿಲ್ಲನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ, ಅದು ಪಾಸ್ ಆದಮೇಲೆ ಕಳಿಸ್ಕೊಡ್ತೀವಿ.